ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ದಾವಣಗೆರೆಯ ದಂಗಲ್ ಕಾಂಗ್ರೆಸ್ ಪಕ್ಷಕ್ಕೆ ಹಿಡಿತಕ್ಕೂ ಸಿಗ್ತಿಲ್ಲ, ಹೊಡೆತಕ್ಕೂ ಸಿಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದ ಅತಿ ವಿರೋಧಿ ಅಭ್ಯರ್ಥಿಯಾಗಿರ್ತಕ್ಕಂಥ, ಯಾಕೆಂದರೆ ಕಾಂಗ್ರೆಸ್ ಮತದಾರರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿ ಇದ್ದಂತಹ ಅಭ್ಯರ್ಥಿಗೆ ಈಗ ಟಿಕೆಟ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಬಂಡಾಯ ಎದ್ದು ಬಿಟ್ಟಿದೆ. ಬಾಗಲಕೋಟೆಯಲ್ಲಿ ಈ ಸಮಸ್ಯೆ ಇಲ್ಲ, ಅಲ್ಲಿ ಒಕ್ಕರಲಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅಲ್ಲಿರ್ತಕ್ಕಂಥ 2,35,000 ಮತದಾರರಲ್ಲಿ ಸುಮಾರು 90,000 ಮತದಾರರು ಅಲ್ಪಸಂಖ್ಯಾತರಿದ್ದಾರೆ. ಈಗ ಈ ಅಲ್ಪಸಂಖ್ಯಾತ ಸಮುದಾಯವೇ ತಿರುಗಿ ಬಿದ್ದಿರೋದ್ರಿಂದ ದೊಡ್ಡ ಮಟ್ಟದ ಚಾಲೆಂಜ್ ಎದುರಾಗಿದೆ. ಹಾಗಾದರೆ ಸಮರ್ಥ ಮಲ್ಲಿಕಾರ್ಜುನ್, ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥನ ಭವಿಷ್ಯ ಏನು? ಹಾಗಾದರೆ ಅಲ್ಲಿ ಎದ್ದಿರ್ತಕ್ಕಂಥ ಬಂಡಾಯದ ಕಥೆ ಏನು? ಅದನ್ನು ತಣ್ಣಗೆ ಮಾಡೋರು ಯಾರು, ಹೇಗೆ ಅನ್ನುವಂಥ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕುರಿತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ದಿನಕ್ಕೂ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇವೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಆಯ್ಕೆಯ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಆ ಅಭ್ಯರ್ಥಿ ಆಯ್ಕೆಯಲ್ಲಿ ಆಗಿರ್ತಕ್ಕಂಥ ಅಸಮಾಧಾನ ಇನ್ನೂ ಕೂಡ ಬಗೆಹರಿದಿಲ್ಲ. ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಯ ವಿರುದ್ಧದ ಆಕ್ರೋಶ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ಅಂತ ಹೇಳ್ತೀವಿ, ಆದರೆ ಇರ್ತಕ್ಕಂಥ ಮತದಾರರಲ್ಲೇ ಸುಮಾರು 90,000 ಮತದಾರರಿರ್ತಕ್ಕಂಥ ಮುಸಲ್ಮಾನ್ ಮತದಾರರೇನಿದ್ದಾರೆ ಅವರು SS ಫ್ಯಾಮಿಲಿಯ ವಿರುದ್ಧವೋ, ಅಂದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯ ವಿರುದ್ಧವೇ, ಅವರ ಕುಟುಂಬ ರಾಜಕಾರಣದ ವಿರುದ್ಧವೇ ಮತ್ತು ಕಾಂಗ್ರೆಸ್ ಪಕ್ಷದ ಏನು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುವಂಥ ಈ ಒಂದು ಕೆಟ್ಟ ಪದ್ಧತಿ ಇದೆಯಲ್ಲ, ಆ ಪದ್ಧತಿಯ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದರ ಫಲಿತಾಂಶ ಏನಾಗಿದೆ ಹೇಳಿ? SS ಮಲ್ಲಿಕಾರ್ಜುನ್ ವಿರುದ್ಧವೇ. ಅಂದರೆ ನಾ ಹೇಳುವಂಥದ್ದು BJP ಅಭ್ಯರ್ಥಿಯ ವಿರುದ್ಧ ಅಲ್ಲ ಅಥವಾ ಯಾರೋ ಬೇರೆ ಅಭ್ಯರ್ಥಿ ವಿರುದ್ಧ ಅಲ್ಲ. ಅಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಿಸ್ಲಿಕ್ಕೆ ದೊಡ್ಡ ಲಾಬಿ ಮಾಡಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ವಿರುದ್ಧವೇ ಸುಮಾರು 23 ಜನ ಅಲ್ಪಸಂಖ್ಯಾತ ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಇವತ್ತು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕಡೆಯ ದಿನ. ಆದರೆ 23 ಜನ ಅಭ್ಯರ್ಥಿಗಳನ್ನು ಇವತ್ತು ಸಂಜೆ ಒಳಗಡೆ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಘಟಾನುಘಟಿಗಳು ಮನವೊಲಿಸಬೇಕಾಗಿದೆ, ಅವರನ್ನು ವಾಪಸ್ ತೆಗೆದುಕೋಬೇಕಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ದೊಡ್ಡ ಒಂದು ಆಕ್ರೋಶವನ್ನು, ಬಂಡಾಯವನ್ನು ಏರಿಸಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅನ್ನುವಂಥ ಸ್ಥಳೀಯ ಅಲ್ಪಸಂಖ್ಯಾತ ಮುಖಂಡರಿದ್ದಾರಲ್ಲ, ಅವರ ಈಗ ದೊಡ್ಡ ಚರ್ಚೆಗೆ ಬರ್ತಾ ಇದೆ. ಈಗಾಗಲೇ ನೋಡಿ, ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಇಲ್ಲ ಸಾದಿಕ್ ಪೈಲ್ವಾನ್ ಸೇರಿದಂತೆ ಯಾರ್ಯಾರು ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ವೋಟ್ ಹಾಕಿದಾರೋ ಅವರನ್ನು ನಾವು ಕನ್ವಿನ್ಸ್ ಮಾಡ್ತೀವಿ, ಅವ್ರ ಮನವೊಲಿಸ್ತೀವಿ, ಅವ್ರಿಗೆ ಸಮಾಧಾನ ಮಾಡ್ತೀವಿ, ಮಾತಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲ 2 ದಿನದ ಹಿಂದೆ ಸಾದಿಕ್ ಪೈಲ್ವಾನ್ ಜೊತೆಗೆ ಮಾತುಕತೆ ಆಗಿಬಿಟ್ಟಿದೆ, ಜಮೀರ್ ಅಹಮದ್ ಅವರು ಮಾತುಕತೆ ಆಡಿ ಅವ್ರಿಗೆ ಮನವೊಲಿಸ್ಬಿಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು ಅಲ್ವಾ. ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಸ್ವತಃ ಸಾದಿಕ್ ಪೈಲ್ವಾನ್ ಹೇಳೋ ಹಾಗೆ, ನಾನು ಯಾರ ಜೊತೆಗೂ ಒಪ್ಪಂದ ಮಾಡಿಕೊಂಡಿಲ್ಲ, ನಾನು ಕೂಡ ಮೂಲ ಕಾಂಗ್ರೆಸ್ಸಿಗೆ ದಶಕಗಟ್ಟಲೆ ನಾನು ದುಡಿದಿದ್ದೇನೆ, ಶ್ರಮಪಟ್ಟಿದ್ದೇನೆ, ಶಾಮನೂರು ಫ್ಯಾಮಿಲಿಗೆ ಗೆಲ್ಲಿಸ್ಕೊಂಡು ನಿರಂತರವಾಗಿ ಬಂದಿದ್ದೇನೆ. ಬರೀ ಶಾಮನೂರು ಶಿವಶಂಕರಪ್ಪ ಅಷ್ಟೇ ಅಲ್ಲ, ಅವರ ಮಗ SS ಮಲ್ಲಿಕಾರ್ಜುನ್, ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ಗೂ ಕೂಡ ಗೆಲ್ಲಿಸ್ಕೊಂಡು ಬಂದಿದ್ದೇನೆ. ಆದರೆ ನಾವು ಯಾರು ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದಲ್ಲಿ ಕಾಲಾಳುಗಳ, ನಾವು ಅದನ್ನು ಪಾದರಕ್ಷೆ ಬಿಡುವಂಥ ಜಾಗದಲ್ಲಿ ಇರೋ ಅಂಥವರ ಇಲ್ಲ, ನಮಗೂ ಅಸ್ತಿತ್ವ ಇದೆ, ನಾವು ಸಾಬೀತು ಮಾಡ್ತೀವಿ, ನಮ್ಮ ಮತದಾರರಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ನಿಯತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಫೋನ್ ಬಂದಿದ್ದು, ನಾವು ಯಾವ ಕಾರಣಕ್ಕೂ ನಾನು ಬಗ್ಗ ಮಂಚ ಅಲ್ಲ, ನಾ ಹಿಂದಕ್ಕೆ ಸರಿಯಾನೂ ಅಲ್ಲ, ನಾನು ರಣರಂಗ ಬಯಲೆಯಲ್ಲಿ ಮೈದಾನದಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡ್ತೇನೆ ಸರ್. ಈಗೇನು ಜಮೀರ್ ಅಹಮದ್ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಕುರಿತಂತೆಯೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾರೊಂದಿಗೂ ಮಾತನಾಡಿಲ್ಲ, ನನ್ನೊಂದಿಗೆ ಯಾರು ಕೂಡ ಮಾತನಾಡಿಲ್ಲ, ಆ ಒಪ್ಪಂದವೇ ಆಗಿಲ್ಲ, ಅಂದರೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ಮಾತುಕತೆಯೇ ಆಗಿಲ್ಲ, ಒಪ್ಪಂದವೂ ಆಗಿಲ್ಲ, ರಾಜಿಯೂ ಆಗಿಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಾನು ನಾಮಪತ್ರವನ್ನು ವಾಪಸ್ ತಗೊಳ್ಳೋದೇ ಇಲ್ಲ,
ನಾನು ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸ್ತೇನೆ, ಶಾಮನೂರು ಫ್ಯಾಮಿಲಿಗೆ ಪಾಠವನ್ನು ಕಲಿಸ್ತೇನೆ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಮತ್ತು ಸ್ವಾಭಿಮಾನದ ಪ್ರಶ್ನೆ ಅನ್ನುವಂಥ ಮಾತನ್ನು ಮೇಲಿಂದ ಮೇಲೆ ರಿಪೀಟೆಡ್ಲಿ ಸಾದಿಕ್ ಪೈಲ್ವಾನ್ ಹೇಳ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಚಿಂತೆಗೀಡು ಮಾಡಿದೆ ಅಲ್ವಾ. ಹಾಗಾಗಿ ಈ ಎದ್ದಿರ್ತಕ್ಕಂಥ ದೊಡ್ಡ ಗೊಂದಲ ಇದೆಯಲ್ಲ, ಈ ಗೊಂದಲದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ನೋಡಿ, ಈಗಾಗಲೇ KPCC ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಮೀರ್ ಅಹಮದ್ ಅವರಿಗೆ ಒತ್ತಡವನ್ನು ಹಾಕಿ ನೀವು ಹೋಗಿ ದಾವಣಗೆರೆ ಕ್ಷೇತ್ರಕ್ಕೆ ನಿಮ್ಮದೇ ಸಮುದಾಯದ ಮುಖಂಡರನ್ನು ಮನವೊಲಿಸಿ ಅವರನ್ನು ಟಿಕೆಟ್ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿ, ಇಲ್ಲಾಂದರೆ ವೋಟ್ಗಳ ಡೈವರ್ಟ್ ಆಗ್ತವೆ ಅನ್ನುವಂಥ ಒತ್ತಡವನ್ನು ಹಾಕಿದ್ದಾರೆ. ಆದರೆ ಜಮೀರ್ ಅಹಮದ್ ತಮ್ಮ ಪ್ರಯತ್ನವನ್ನು ಬೆಂಗಳೂರಿನಿಂದಲೇ ಕೂತ್ಕೊಂಡು ಫೋನಲ್ಲಿ ಮಾಡ್ತಿದ್ದಾರೆ ಹೊರತು ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಿಲ್ಲ. ಯಾಕಂದರೆ ಜಮೀರ್ ಅಹಮದ್ ಸ್ವತಃ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ರು ಅಲ್ವಾ. ಆದರೆ ಈಗ ಪಕ್ಷದ ವಿಚಾರ ಬಂದಿರೋದ್ರಿಂದ, ಪಕ್ಷದ ಅಭ್ಯರ್ಥಿ ಗೆಲ್ಲುವಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಮನವೊಲಿಸಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಈ ಹೊತ್ತಿಗೂ ಅದು ಫಲಪ್ರದವಾಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಸಾದಿಕ್ ಪೈಲ್ವಾನ್ ಹೇಳ್ತಿದ್ದಾರೆ, ಆ ಮಾತು ಎಲೆಕ್ಷನ್ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು. ಹಾಗಾಗಿ ಈಗ ಏನು ಮಾಡ್ತಾರೆ ಜಮೀರ್ ಅಹಮದ್ ಅನ್ನುವಂಥದ್ದು, 23 ಅಭ್ಯರ್ಥಿಗಳಿದ್ದಾರೆ, ಮುಸಲ್ಮಾನರ ಅಭ್ಯರ್ಥಿಗಳು, ಕೇವಲ ಸಾದಿಕ್ ಪೈಲ್ವಾನ್ ಅಲ್ಲ, 23 ಅಭ್ಯರ್ಥಿಗಳಿದ್ದಾರೆ. ಇಷ್ಟು ಜನಕ್ಕೂ ಮನವೊಲಿಸೋಕ್ಕಾಗತ್ತಾ ಅನ್ನುವಂಥದ್ದು ವಿಚಿತ್ರ ಮತ್ತು ವಿಶೇಷ. ಅಂದರೆ ವೀಕ್ಷಕರೇ, ಏನು 23 ಜನ ನಾಮಿನೇಷನ್ ಮಾಡಿದಾರಲ್ಲ ದಾವಣಗೆರೆ ವಿಧಾನಸಭಾ ಬೈ ಎಲೆಕ್ಷನ್ಗೆ ದಕ್ಷಿಣ ಕ್ಷೇತ್ರಕ್ಕೆ, ಅಲ್ಲಿ ಆ ಒಂದು 23 ಜನರಲ್ಲಿ ಸ್ವತಃ ಸಚಿವ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಮಾಜಿ ಪಿ ಎ ಆಗಿದ್ದಂತಹ ಅಮೀರ್ ಅಹಮದ್ ಅನ್ನುವಂಥವ್ರು ಕೂಡ ಇದ್ದಾರೆ. ಅಂದರೆ ಸಚಿವ ಜಮೀರ್ ಅಹಮದ್ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅವರ ಮಾಜಿ ಪಿ ಎ ಅಮೀರ್ ಅಹಮದ್ ಅನ್ನುವಂಥವ್ರು ಕೂಡ ಒಬ್ಬರು ನಾಮಿನೇಷನ್ ಮಾಡಿದ್ದಾರೆ ಇಲ್ಲಿ ಎಲೆಕ್ಷನ್ಗೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಮಟ್ಟದ ರಾಜಕಾರಣ ನಡೀತಾ ಇದೆ, ಯಾವ ತರಹದ ನಡೀತಾ ಇದೆ ಅನ್ನುವಂಥದ್ದು. ಒಂದು ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ ನಾನು ಗೆಲ್ಸ್ಕೊಂಡು ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಅಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತೈತೆ ಅಂತ ಹೇಳಿದ್ರೆ, ಇದು ದಾವಣಗೆರೆಯ ಒಂದು ಸಮಸ್ಯೆ ಇದೆಯಲ್ಲ, ಅದು ಕಬ್ಬಿಣದ ಕಡಲೆಯಾಗಿ ಕಾಂಗ್ರೆಸ್ಗೆ ಪರಿಣಮಿಸ್ತಾ ಇದೆ. ಜಮೀರ್ ಅಹಮದ್ ಅವರ ಮಾತನ್ನು ಕೇಳ್ತಾರಾ ಅಥವಾ ಕಣಕ್ಕೆ ಸಿದ್ದರಾಮಯ್ಯನವರೇ ಇಳಿಬೇಕಾಗಿದೆಯಾ ಅಂತ. ಯಾಕಂದರೆ ಸಿದ್ದರಾಮಯ್ಯನವರು ಬರದೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. DK ಶಿವಕುಮಾರ್ ಅವರ ಕೈಲಿ ಅಲ್ಪಸಂಖ್ಯಾತರನ್ನ ಒಲಿಸುವಂಥ ಪರಿಸ್ಥಿತಿಯೂ ಇಲ್ಲ, ಅವ್ರು ಕೇಳೋದು ಇಲ್ಲ. ಯಾಕಂದರೆ ಈ ಸ್ವತಃ DK ಶಿವಕುಮಾರ್ ಮುಂದೆ ನಿಂತ್ಕೊಂಡು SS ಮಲ್ಲಿಕಾರ್ಜುನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿ ಅವರ ಮಗನಿಗೆ ಟಿಕೆಟ್ ಕೊಡ್ತಿರ್ತಕ್ಕಂಥದ್ದು ಅಲ್ಲಿನ ಜನರಿಗೆ ಗೊತ್ತೇ ಇದೆ. ಹಾಗಾಗಿ ಈಗ DK ಶಿವಕುಮಾರ್ ಮಾತು ಕೇಳೋ ಹಂತದಲ್ಲೂ ಅಲ್ಲಿನ ಅಲ್ಪಸಂಖ್ಯಾತ ಮತದಾರರಿಲ್ಲ, ಅಥವಾ ಜಮೀರ್ ಅಹಮದ್ ಮಾತು ಕೇಳೋ ಹಂತದಲ್ಲೂ ಇಲ್ಲ, ಸಲೀಂ ಅಹಮದ್ ಅಥವಾ ಇನ್ನಿತರ ಯಾರೋ ಅಲ್ಪಸಂಖ್ಯಾತ ಶಾಸಕರ ಮಾತು ಕೇಳುವಂಥ ಹಂತದಲ್ಲೂ ಇಲ್ಲ. ಸ್ವತಃ ಸಿದ್ದರಾಮಯ್ಯ ಏನಾದರೂ ಹೋದರೆ ಪರಿಸ್ಥಿತಿ ಒಂದಷ್ಟು ತಿಳಿಗೊಳ್ಳುವಂಥ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎದ್ದಿರ್ತಕ್ಕಂಥ ಬಂಡಾಯವನ್ನು ಹೇಗೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಶಮನ ಮಾಡುತ್ತೆ, ಅದು ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಹೇಗೆ ತಿರುಗಿಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.